ಹಲೋ ಫ್ರೆಂಡ್ಸ್, ನಮಸ್ಕಾರ. ಲಕ್ಕಿ ವನಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ಜಗಳು ಎಲ್ಲರ ಮನೆಯಲ್ಲೂ ಗೂಡು ಕಟ್ಕೊಂಡು ಬರ್ತಾ ಇರ್ತವೆ. ಈ ಕರ್ಜಗಳು ಗೂಡು ಕಟ್ಟಿದ್ರೆ ಕೆಟ್ಟದ್ದು ಅಂತ ಯಾಕೆ ಅಂದ್ಕೊಳ್ತೀರಾ? ಅದು ಕೆಟ್ಟದಂತೂ ಅಲ್ವೇ ಅಲ್ಲ, ತುಂಬ ಒಳ್ಳೆಯದು. ಕರ್ಜಗಳು ಗೂಡು ಕಟ್ಟಿದ್ರೆ ಶುಭ ಸಮಾಚಾರ ಅಂತ ಹೇಳ್ತಾರೆ. ಶುಭ ಸಮಾಚಾರ ಅಂತ ಅಂದರೆ ಮನೆ ಕಟ್ಟೋರು ಸೈಟ್ ತೊಗೊಂಡಿರ್ತಾರೆ, ಎಷ್ಟು ದಿನ ಆದರೂ ಮನೆ ಕಟ್ಟೋಕ್ಕಾಗಿರಲ್ಲ, ಅವರು ಕೂಡ ಮನೆ ಕಟ್ಕೊಳ್ಬೋದು. ಮತ್ತು ಸೈಟ್ ಪರ್ಚೇಸ್ ಮಾಡೋರು ಸೈಟ್ ಪರ್ಚೇಸ್ ಮಾಡ್ಬೋದು. ಮನೆಗೆ ಧನಲಾಭ ಆಗುತ್ತೆ. ಮತ್ತು ನಾವು ಖರೀದಿ ಮಾಡೋಕ್ಕೆ ಹೋಗಿರೋ ಅಂಥ ಗೋಲ್ಡು ಅವೆಲ್ಲ ಯಥೇಚ್ಛವಾಗಿ ಬರ್ತವೆ. ನಮ್ಮ ಮನೇಲಿ ದುಡ್ಡು ತುಂಬಾ ಯಾರ್ಯಾರು ಕೊಡಬೇಕಾಗಿರೋರು ಕೊಟ್ಟಿಲ್ಲ ಅಂತ ಅಂದರೆ ಈ ಕರ್ಜ ಗೂಡು ಕಟ್ಟಿದಾಗ ನಮ್ಮ ಮನೆಗೆ ಧಾರಾಳವಾಗಿ ಅವರೇ ತಂದು ವಾಪಸ್ ಕೊಡ್ತಾರೆ. ಹಾಗೆ ಎಲ್ಲ ಇರುತ್ತೆ. ಈ ಕರ್ಜ ಗೂಡು ಕಟ್ಟೋದು ತುಂಬ ಒಳ್ಳೆಯದು. ಇದನ್ನು ಯಾರು ಕೆಟ್ಟದ್ದು ಅಂತ ಭಾವಿಸೋಕ್ಕೆ ಹೋಗಬೇಡಿ, ತುಂಬ ಒಳ್ಳೆಯದು. ಈ ಕರ್ಜ ಗೂಡು ಕಟ್ಟೋದು ಮತ್ತು ಇದು ಮರಿನೂ ಕೂಡ ಅಲ್ಲೇ ಮಾಡುತ್ತೆ. ಮತ್ತು ಏನಪ್ಪ ಅಂತಂದರೆ ಇದನ್ನು ನಾವೇನಾದ್ರು ಕೆದ್ಕಕ್ಕೆ ಹೋದರೆ ಇದು ನಮಗೆ ಬಂದು ಕಚ್ಚುತ್ತೆ. ಈ ಹೆಣ್ಣು ಕರ್ಜ ಇದೆ ನೋಡಿ, ಇದಕ್ಕೆ ಮುಳ್ಳುಗಳು ಜಾಸ್ತಿ ಇರ್ತವೆ. ಹಂಗಾಗಿ ಇದು ಸಂರಕ್ಷಣೆ ಮಾಡೋಕ್ಕೆ, ಅದರದ್ದು ಮೊಟ್ಟೆಗಳಾಗಲಿ ಮರಿಗಳಾಗಲಿ ಸಂರಕ್ಷಣೆ ಮಾಡೋಕ್ಕೆ ಅದು ಇದು ಮಾಡ್ಕೊಳ್ತಾ ಇರುತ್ತೆ. ಹಂಗಾಗಿ ನಾವೇನಾದ್ರು ಅದಕ್ಕೆ ಎದಕಿದ್ರೆ ಅದು ನಮಗೆ ಬಂದು ಕಚ್ಚುತ್ತೆ. ನಾವೇನು ಮುಟ್ಟದೇ ಹೋದಾಗ ಅದು ನಮಗೇನೂ ಮಾಡಲ್ಲ. ಈ ಕರ್ಜದ ಗೂಡು ತೆಗೆಯೋದು ಹೇಗಪ್ಪ ಅಂತ ನಮಗೆ ಚಿಂತೆ ಆಗಿರುತ್ತೆ ಅಲ್ವಾ? ಯಾವಾಗಾದ್ರೂ ನಾವು ಆ ಕಡೆ ತಿರುಗಾಡುವಾಗ ಬಂದು ಕಚ್ಚಿಬಿಡುತ್ತೆ, ನಾವೇನು ಮಾಡೋದು, ಈ ಥರ ಮಾಡುತ್ತಲ್ಲ ಅಂತೇಳ್ಬಿಟ್ಟು ನಾವು ಭಯ ಪಟ್ಕೊಳ್ತಾ ಇರ್ತೀವಿ. ಆ ಥರ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಕರ್ಜ ಅಥವಾ ಕರ್ಜದ್ದು ಅದ್ರ ಮರಿಗಳು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಕರ್ಜದಕ್ಕೆ ಅದು ಮರಿ ಇದೆಯಾ ಅಥವಾ ಅದರ ಅಮ್ಮ ಇದೆಯಾ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ. ಅದಿಲ್ಲ ಅಂದಾಗ, ಕರ್ಜದ್ದು ಮರಿಗಳು ಮತ್ತು ಅದರ ಅಮ್ಮ ಎರಡೂ ಇಲ್ಲ ಅಂದಾಗ ನೀವು ನೀರು ಹಾಕಿ. ಅದಕ್ಕೆ ನೀರು ಹಾಕಿದಾಗ ಅದು ಎಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಅದೆಲ್ಲ ಉದುರುತ್ತೆ. ಆ ಉದುರಿದಾಗ ನೀವು ಅದೊಂದು ಪೇಪರ್ಗೆ ಇಟ್ಕೊಳ್ಳಿ. ಪೇಪರ್ಗೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ನೀವು ಪ್ರತಿ ದಿವಸ ಸ್ನಾನ ಮಾಡಿದಾಗ ಅದರದ್ದು ಕರ್ಜದ ಮಣ್ಣು ಇದೆಯಲ್ಲ, ಆ ಮಣ್ಣನ್ನು ನಿಮ್ಮ ಹಣೆಗೆ ಇಟ್ಕೊಳ್ಳಿ. ನೀವು ದೇವ್ರ ಪೂಜೆ ಮಾಡುವಾಗ ತುಂಬ ಒಳ್ಳೆಯದು. ಇದರಿಂದ ತುಂಬ ಬೆನಿಫಿಟ್ ಇದೆ. ಈ ಕರ್ಜ ಈ ಥರ ಗೂಡು ಕಟ್ಟುತ್ತಲ್ಲ ಅಂತ ನೀವೇನು ಗಾಬರಿ ಆಗೋದು ಬೇಡ, ಭಯಪಡೋದು ಬೇಡ. ಇದು ತುಂಬ ಶುಭ ಸೂಚನೆ. ಪ್ರತಿಯೊಂದರಲ್ಲೂ ಇದು ಶುಭ ಸೂಚನೆ. ಇದೇನಪ್ಪ ಹಿಂಗಾಯಿತು, ನಮ್ಮ ಮನೆ ಹತ್ರ ಹಿಂಗೆ ಕಟ್ಬಿಟ್ಟಿದೆ, ಹೆಚ್ಚು ಕಮ್ಮಿ ಮೂಲೆಗಳಲ್ಲಿ ಕಟ್ಟೋದು ಜಾಸ್ತಿ, ಕಿಟಕಿ ಹತ್ರ ಕಟ್ಟೋದು ಜಾಸ್ತಿ, ಮತ್ತು ಚಪ್ಪಲಿ ಬಿಡೋ ಸ್ಟ್ಯಾಂಡ್ಗಳಲ್ಲಿ ಕಟ್ಟೋದು ಜಾಸ್ತಿ. ಆ ಥರ ಏನು ಭಯಪಡೋಕ್ಕೆ ಹೋಗಬೇಡಿ. ಈ ಥರ ಕರ್ಜಗಳು ಗೂಡು ಕಟ್ಟಿದ್ರೆ ತುಂಬಾ ಶುಭ ಸೂಚನೆ, ತುಂಬ ಒಳ್ಳೆಯದಾಗುತ್ತೆ. ನೀವು ಯಾರೂ ಭಯಪಡೋದು ಬೇಡ, ತುಂಬ ಒಳ್ಳೆಯದು. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಒಂದು ಲೈಕ್ ಕೊಡಿ.